ಇದೇನಿದು? ನನ್ನ ಮಗ ಉಪೇಂದ್ರ ಇನ್ನೂ ಸ್ಕೂಲಿಂದ ಬಂದಿಲ್ವಲ್ಲ? ಎಲ್ಲಿ ನಿಂತಿದ್ದಾನೋ ಏನೋ. ಸೀದಾ ಮನೆಗೆ ಬಾರೋ ಅಂದರೆ ಬರೋದೇ ಇಲ್ಲ ಇವನು. ಪಾರಿ, ಓ ಗೌರಿ ಬಾ. ಏನೇ ಪಾರಿ, ಯಾರು ಕಾಯ್ತಾ ನಿಂತಿದೀಯಾ? ಏನು ಪರ್ಮಿಷನ್ ಅನ್ಗ? ಏ ಇಲ್ಲ ಕಣವ, ನನ್ನ ಮಗ ಉಪೇಂದ್ರ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ. 5 ಗಂಟೆ ಆಯ್ತಲ್ಲ, ಅದಕ್ಕೆ ಕಾಯ್ಕೊಂಡು ನಿಂತಿದ್ದೆ. ನಾನೆಲ್ಲೋ ಪರ್ಮಿಷನ್ ಅನ್ಗೋಸ್ಕರ ಕಾಯ್ತಾ ನಿಂತಿದೀಯ ಅನ್ಕೊಂಡೆ. ಅವರು ಸಿಡ ಅನ್ಕೊಂಡು ಇವಾಗ ತಾನೆ ಮನೆಯಿಂದ ಹೋದ್ರು. ಹೌದಾ? ಕೋಪ ಮಾಡ್ಕೊಂಡೋದ್ರ? ಯಾಕೆ? ಏನಾದ್ರೂ ಜಗಳನ ಗಂಡ ಹೆಂಡತಿ ಮಧ್ಯ? ನಾವು ಗಂಡ ಹೆಂಡತಿ ಮಧ್ಯೆ ಏನು ಜಗಳ ಇಲ್ಲ. ಆದರೆ ನಾನು ಸಂಘದಲ್ಲಿ ಅದೇ ಪುಷ್ಪಿ ಮ್ಯಾನೇಜರ್ ಜೊತೆ ಮಾತಾಡ್ತಿದ್ರಲ್ಲ, ಅದನ್ನ ಹೇಳ್ದೆ. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ನನ್ನ ಗಂಡ ಏನು ಸ್ವೀಟ್ ಮಾಡ್ಕೊಂಡು ಎದ್ದೋದ್ರು. ಓ ಹೌದಾ? ನೀನೇನಂತ ಹೇಳ್ದೆ? ಪರಮೇಶಣ್ಣ ಏನಂದ್ರು? ಅದೇ ಗೌರಿ, ಆ ಮ್ಯಾನೇಜರು ಪುಷ್ಪಿನ ಪದೇ ಪದೇ ಮಾತಾಡ್ಸ್ತಾ ಇದ್ರು. ಚಿನ್ನ ರಿನಿವಲ್ಗೆ ಬ್ಯಾಂಕಿಗೆ ಬನ್ನಿ ಅಂತ ಕರೆದ್ರು ಅಂತ ಹೇಳಿದ್ನಪ್ಪ. ಅದಕ್ಕೆ ಆ ಮ್ಯಾನೇಜರ್ ಹಾಕಂಗೆ ಮಾತಾಡ್ಸ್ಬೇಕು, ಹಂಗೆ ಹಿಂಗೆ ಅಂತ ನನ್ಗೆ ಆಗ್ತವ್ರೆ. ಈ ಗಂಡಸ್ಗಳಿಗೆ ಕಟ್ಕೊಂಡಿರೋಳಾಗ್ಲಿ ಇಟ್ಕೊಂಡಿರೋಳಾಗ್ಲಿ ಅವ್ರಿಗೆ ಮಾತ್ರ ಸೀಮಿತವಾಗಿರ್ಬೇಕು. ಬೇರೆ ಅವನಾರು ಗಂಡಸು ಮಾತಾಡ್ಸಿದ್ರೆ ಪಿತ್ತ ನತ್ತು ಕತ್ತು ಬಿಡುತ್ತೆ. ಪಾಪ ನಮ್ಮ ಪಾರಿಗೆ ಏನೂ ಗೊತ್ತಾಯ್ತಿಲ್ಲ. ಗೌರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಪಾರಿ, ಅದೇ ನೀ ಅಂದಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇದೇನಿದು ಪರಮೇಶನ ಇಷ್ಟು ತಲೆ ಕೆಡ್ಸ್ಕೊಬಿಟ್ಟವ್ರ ಅಂತ. ಏ ಗೌರಿ, ಆ ಥರ ಏನೂ ಇಲ್ಲ. ನನ್ನ ಗಂಡನ ನಾನು ಕೇಳಿದೆ. ಅದಕ್ಕೆ ಅವರಂದ್ರು, ನಮ್ಮೂರ ಹೆಂಗಸರು ನಂಗೆ ಮಾತಾಡ್ಸಿದ್ರೆ ನಂಗೆ ಬೇಜಾರಾಗಲ್ವಾ, ಅದಕ್ಕೆ ಕೇಳಿದೆ ಅಂತಂದ್ರು ಅಷ್ಟೀಯ. ಈ ಪರಮೇಶನ ನಮ್ಮ ಪಾರಿಗೆ ಚೆನ್ನಾಗಿ ದಾಸಾಳ್ದು ಮುಡಿಸ್ತಾನೆ. ಅಪ್ಪ ಎಲ್ಲ ಆಚೆ ಹೋಗವ್ರೆ. ನೀನ್ ಯಾಕೆ ಲೇಟ್ ಸ್ಕೂಲಿಂದ ಬಂದಿದ್ದು? ನಮ್ಗೆ ಸರ್ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರು, ಅದಕ್ಕೆ ಲೇಟ್ ಆಯ್ತು. ಹೌದಾ? ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರಾ? ಚೆನ್ನಾಗಿ ಓದ್ಕೋ ಹಂಗಾರೆ. ಅವ್ವ ಅವ್ವ, ನಂಗೆ 10 ರೂಪಾಯಿ ಕೊಡು. ಏನು 10 ರೂಪಾಯಿನಾ? ಯಾಕೆ? ಅವ್ವ, ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಉಪ್ಪು ಖಾರ ಹಾಕಿರೋ ಸೀಬಿಕಾಯಿ ಮಾರಕ್ ಬಂದವನೆ, ಅದಕ್ಕೆ ಎಲ್ಲ ತಕತವ್ರೆ, ಅದಕ್ಕೆ ನಾನು ತಕೋಬೇಕು, ಕೊಡವ? ಉಪ್ಪಿ ಹೊಡಿತೀನಿ ನೋಡು ನಿಂಗೆ. ಈಗ ತಾನೇ ಸ್ಕೂಲಿಂದ ಬಂದಿದ್ಯಾ, ಮತ್ತೆ ಆಚೆಗೆ ಹೋಗಕ್ ರೆಡಿ ಆಗವನೆ. ಹೋಗು, ಕೈಕಾಲು ತೊಳ್ಕೊಂಡು ಬಟ್ಟೆ ಬಿಚ್ಚಾಕು. ಅವ್ವ, ಕೈಕಾಲು ತೊಳ್ಕೊ ಬಂದ್ಮೇಲೆ ದುಡ್ಡು ಕೊಡ್ತೀಯಾ? ಬಾರಿ, ಉಪ್ಪು ಖಾರ ಹಾಕಿರೋ ಸೀಬಿಕಾಯಿ ಕಂಡ್ರೆ ಮಕ್ಕಳು ಬಿಡ್ತಾವ, ಕೊಟ್ಟು ಕಳ್ಸೋ ಅದಕ್ಕೆ ಹೋಗ್ಲಿ. ಆಯ್ತು, ಕೊಡ್ತೀನಿ. ಹೋಗು, ಕೈಕಾಲು ತೊಳ್ಕೊ ಬಾ. ಪಾರಿ, ನಿನ್ ಜೊತೆ ಮಾತಾಡ್ತಾ ನಾನು ಯಾಕೆ ಬಂದೆ ಅನ್ನೋದೇ ಮರ್ತ್ಬಿಟ್ಟೆ ನೋಡು. ಅದೇ ನೀನು ಸೊಸೈಟಿ ಅಕ್ಕಿ ಕೊಡ್ತೀನಿ ಅಂತಂದಿದ್ದಲ್ಲ, ಅದನ್ನ ತಗೊಂಡೋಗವ ಅಂತ ಬಂದೆ. ನಮ್ಮ ಅಂಗಡಿಲಿ ಅಕ್ಕಿ ಖಾಲಿ ಆಗ್ಬಿಟ್ಟದೆ, ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು ಹೋಗಿ ಇಸ್ಕೊ ಬಂದ್ಬಿಡು ಅಂತ. ಒಳ್ಳೇದಾಯ್ತು ನೀನು ಬಂದಿದ್ದು. ಹೋದ ತಿಂಗಳದು ಈ ತಿಂಗಳದು ಎಲ್ಲನೂ ಮೂಟೆಗೆ ಹಾಕಿ ಇಟ್ಟಿದ್ದೀನಿ. ಆದರೆ ಸ್ವಲ್ಪ ಜಾಸ್ತಿ ಅದಲ್ಲ, ನಿಂಗೆ ಹೊತ್ಕೊಂಡು ಹೋಗಕ್ಕೆ ಆಗದ? ಜಾಸ್ತಿ ಇದ್ದದ? ತೋರ್ಸೋದು ಎಷ್ಟಿದ್ದದ ಅಂತ? ಇಲ್ಲೇ ಬಾಗ್ಲ ಹತ್ರ ಇಟ್ಟಿದ್ದೀನಿ, ತಂದು ಕೊಡ್ತೀನಿ ಇರು. ಬಾಗವ್ರಿ ಒಡಿಕೆ? ಒಳಿಕೆಲ್ಲ ಬರಕ್ ಆಗಲ್ಲ ಪಾರಿ, ನಂಗೆ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಅದೇ. ತಗೊಬಂದ್ಬಿಡು, ಇನ್ನೊಂದಿನ ಬರ್ತೀನಿ. ನೋಡು ಗೌರಿ, ಇಷ್ಟ ಅದೇ ಒಂದು 25-30 kg ಇದ್ದ ಅಂತ. ಓ, ಜಾಸ್ತಿನೇ ಅದಲ್ಲ ಪಾರಿ, 25 kg ಮೇಲಾದೆ ಅನ್ಸುತ್ತೆ. ಪರವಾಗಿಲ್ಲ ಬಿಡು, ಹೊತ್ಕೊಂಡು ಹೋಯ್ತೀನಿ. ಅಂಗಡಿಲಿ ತೂಕ ಹಾಕ್ಸ್ಬಿಟ್ಟು ಎಷ್ಟಾಯ್ತು ಅಂತ ಹೇಳಿ ಕಳಿಸ್ತೀನಿ ನಿಂಗೆ. ಆಯ್ತಾಯ್ತು, ಹಂಗೆ ಮಾಡು. ಕೆಜಿ 10 ರೂಪಾಯಿ ನಂಗೆ ಎಷ್ಟಾಯ್ತು ಅಂತ ಕೊಟ್ಟು ಕಳಿಸ್ಬಿಡು. ಪಾರಿ, ಒಂಚೂರು ಎತ್ತಿ ನನ್ನ ತಲೆ ಮೇಲೆ ಮಡಗ್ತೀಯಾ? ಗೌರಿ ಹುಷಾರು, ಕತ್ತೆನಾರು ಉಳುಕ್ಬಿಟ್ಟದು. ಆದ್ರೆ ತಗೊಂಡೋಗು, ಇಲ್ಲಾಂದ್ರೆ ಶಂಕರಣ್ಣ ಬಂದು ತಗೊಂಡೋಯ್ತಾರೆ. ತುಂಬಾ ತೂಕ ಕಡೆ ಪಾರಿ, ಕೆಳಕ್ ಮಡಗು ಆಯ್ತಾ ಇಲ್ಲ ನನ್ನ ಕೈಲಿ. ನಾನು ಹೇಳ್ದೆ ನಿಂಗೆ ಆಗಲ್ಲ, ತೂಕ ಇದೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯಾ? ಹೋಗು, ಶಂಕರಣ್ಣನ ಬರಕ್ಕೆ ಹೇಳು, ಅವ್ರಿಗೆಲ್ಲ ಕೊಟ್ಟು ಕಳಿಸ್ತೀನಿ. ಏನೇ ದಿನೇ ದಿನೇ ಶಕ್ತಿನೇ ಕಡಿಮೆ ಆಗ್ಬಿಡ್ತಾ ಇದ್ದಾನೆ. ಮೊದಲು 25 kg ಮೂಟನ ಲೆಕ್ಕ ಇಲ್ಲಂಗೆ ಎತ್ಕೊಂಡ್ಬಿಡ್ತಿದ್ದೆ, ಈಗ ಆಯ್ತಾನೆ ಇಲ್ಲ ಕಣವ. ಏನು ತಗೊಂಡೋಗಿ ಬಿಸಾಕ್ಬಿಡ್ತೀನಿ ಅನ್ನಂಗೆ ಆಡೋದು ನೀನು. ಸರಿ ಪಾರಿ, ನಾನು ಮನೆಗೆ ಹೋಯ್ತೀನಿ. ನೆನೆ ನನ್ನ ಮಗಳು ಬಂದವಳೆ, ಒಬ್ಳೆ ಅವಳೆ ಮನೇಲಿ, ಅದಕ್ಕೆ ಹೋಯ್ತೀನಿ. ನಮ್ಮ ಮನೆಯವ್ರು ಕಳಿಸ್ತೀನಿ, ಕೊಟ್ಟು ಕಳಿಸ್ಬಿಡು. ಶ್ರುತಿ ಬಂದವಳಾ? ಸರಿ ಸರಿ, ನಾನು ಬರ್ತೀನಿ ಆಮೇಲೆ ಮಾತಾಡ್ಸಕ್ಕೆ. ಆಯ್ತು ಬಾ, ಅದಕ್ಕೇನಂತೆ. ಅವ್ವ, ನೀನು ಟೇಬಲ್ ಮೇಲೆ ಇಟ್ಟಿದ್ದಲ್ಲ 20 ರೂಪಾಯಿ, ಅದರಲ್ಲಿ 10 ರೂಪಾಯಿ ತಗೊಂಡಿದ್ದೀನಿ. ಆಯ್ತು ಬಿಡು, ಹೊಟ್ಟೆಗೆ ಏನಾದ್ರು ತಿನ್ಕೊಂಡೋಗು. ಅವ್ವ, ಆಮೇಲೆ ಬರ್ತಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾರೆ, ಹೋಯ್ತೀನಿ. ಉಪ್ಪಿ ಓಡ್ಬೇಡ ಕಣೋ. ಈ ಅಪ್ಪ ಮಗನ ಜೊತೆ ಮಾತ್ರ ಆಡೋಕ್ಕಾಗಲ್ಲ ನಾನು. ಏನಾರು ಮಾಡ್ಕೊಳ್ಳಿ, ಎಷ್ಟೊತ್ಕಾರ ಬರಲಿ. ಮಮ್ಮಿ, ಯಾಕೆ ಪಾರ್ಲರ್ಗೆ ಹೋಗ್ಲಿಲ್ವ ಇವತ್ತು? ಇಲ್ಲ ಪ್ರೀತಿ, ಇವತ್ತು ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಾಗಿತ್ತು. ಅದಕ್ಕೆ 11:00 ಸಿಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಪಾರ್ಲರ್ಗೆ ಹೋಗಿಲ್ಲ. ನಮ್ಮ ಸ್ಟಾಫ್ಸ್ ಎಲ್ಲ ನೋಡ್ಕೋತಾ ಇದ್ದಾರೆ. ಹೌದಾ ಮಮ್ಮಿ? ಹಾಗಾದರೆ ನಾನು ಆಫೀಸ್ ಮುಗಿಸ್ಕೊಂಡು ಬೇಗ ಬರ್ತೀನಿ. ಇಬ್ಬರು ಎಲ್ಲಾದರೂ ಹೊರಗಡೆ ಹೋಗೋಣ ಈವ್ನಿಂಗು. ಹಾಂ, ತುಂಬ ದಿನ ಆಗಿದೆ ಅಲ್ವ ನಾವಿಬ್ಬರು ಹೋಗಿ. ಆಯ್ತಾಯ್ತು. ಇದೇನಿದು, ನೀನು ಇನ್ನೂ ಆಫೀಸ್ಗೆ ಹೋಗಿಲ್ಲ?
ಮಮ್ಮಿ ನಮ್ಮ ಬಾಸು ಯಾವುದೋ ಫ್ಯಾಕ್ಟ್ರಿ ವಿಸಿಟ್ಗೆ 12 ಗಂಟೆ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೆ ಡೈರೆಕ್ಟು ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಬಂದ್ಬಿಡಮ್ಮ ಅಂದರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓ ಓಕೆ ಓಕೆ, ಹುಷಾರು. ಹ್ಞೂ ಮಮ್ಮಿ ಸಮ್ಟೈಮ್ಸು ಆ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಹೋದಾಗ ನೆಟ್ವರ್ಕ್ ಸಿಗಲ್ಲ. ನನ್ನ ಫೋನ್ ಕಾಲ್ ಸಿಕ್ಕಲಿಲ್ಲ ಅಂತ ನೀವು ಗಾಬರಿ ಆಗಬೇಡಿ. ಹೌದಾ, ಈಗ ಮುಂಚೆನೇ ಹೇಳಿದೆಯಲ್ಲ, ನಾನೇನು ಗಾಬರಿ ಆಗಲ್ಲ ಬಿಡು. ಒಟ್ಟಿನಲ್ಲಿ ಹುಷಾರ ಬಂದ್ಬಿಡು. 6-6:30ಗೆ ಬರ್ತೀಯ ತಾನೇ? ಹ್ಞೂ ಮಮ್ಮಿ, 6:30-7 ಗಂಟೆಗೆಲ್ಲ ಬಂದ್ಬಿಡ್ತೀನಿ. ಹಾಗಾದರೆ ಸರಿ. ಸರ್ ಕಾಲ್ ಮಾಡಿದ್ರು ಮಮ್ಮಿ. ಹಲೋ ಹಲೋ ಸರ್. ಹಲೋ ಪ್ರೀತಿ, ಎಲ್ಲಿದೆಯಮ್ಮ? ಮನೇಲೇ ಇದ್ದೀನಿ ಸರ್, ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಓ ಓಕೆ ಓಕೆ, ನಿನ್ನ ಫೋನ್ಗೆ ಒಂದು ಲೊಕೇಶನ್ ಕಳಿಸಿದ್ದೀನಿ, ಅಲ್ಲಿಗೆ ಬಂದ್ಬಿಡ್ತೀಯಮ್ಮ? ಹಾಂ ಓಕೆ ಸರ್. ಆಮೇಲೆ ಪ್ರೀತಿ, ಇನ್ನೊಂದು ವಿಷಯ, ಅಲ್ಲಿಗೆ ಕೃಷ್ಣನು ಬರ್ತಾ ಇದ್ದಾನೆ ವಿಸಿಟ್ಗೆ. ನಿನ್ನನ್ನು ಅವನೇ ಪಿಕ್ ಮಾಡ್ತಾನೆ. ಹಾಂ ಓಕೆ ಓಕೆ ಸರ್. ಓಕೆಮ್ಮ, ನಿಮಗೆ ನಾನು ಅಲ್ಲೇ ಸಿಗ್ತೀನಿ. ಹಾಂ ಶೋರ್ ಸರ್. ಓಕೆ ಮಮ್ಮಿ, ಹೊರಡ್ತೀನಿ. ಅಲ್ಲಿ ರೀಚ್ ಆದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ, ಹುಷಾರು. ಟೈಮ್ ಆಯ್ತಲ್ಲ, ನಾನೇ ಒಂದು ಕಾಲ್ ಮಾಡ್ತೀನಿ. ಹಲೋ, ಸಿಗ್ತೀರಾ ಇವಾಗ? ಓಕೆ ಓಕೆ, ನಾನು ಬರ್ತಾ ಇದ್ದೀನಿ. ರೋಡಲ್ಲಿ ಗಾಡಿನೇ ಓಡ್ಸೋಕ್ಕಾಗ್ತಾ ಇಲ್ಲ, ಸ್ಕಿಡ್ ಆಗ್ತಾ ಇದೆ ಮಳೆಯಿಂದಾಗಿ. ಬೇಗ ಯೂಟರ್ನ್ ತಗೊಂಡು ಹೋಗ್ಬೇಕು. ಅಯ್ಯೋ ಅಮ್ಮ, ಅಯ್ಯೋ ಈ ರೋಡಲ್ಲಿ ಒಬ್ರು ಕಾಣಿಸ್ತಾ ಇಲ್ವಲ್ಲ. ನನ್ನ ಮಗಳಿಗಾರು ಫೋನ್ ಮಾಡ್ತೀನಿ. ಎಲ್ಲಿ ನನ್ನ ಬ್ಯಾಗು? ಅಲ್ಲಿದೆ. ಅಯ್ಯೋ, ನನ್ನ ಮಗಳಿಗೆ ಫೋನ್ ಮಾಡಿದ್ರೆ ಫೋನ್ ಸಿಗ್ತಾ ಇಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಾ ಇದೆ. ಏನು ಮಾಡಲಿ, ಈ ರೋಡಲ್ಲಿ ಒಬ್ಬರು ಕಾಣಿಸ್ತಾ ಇಲ್ವಲ್ಲ. ಸುಂದರ್ಗಾರು ಫೋನ್ ಮಾಡ್ತೀನಿ, ಅವನ ಫೋನ್ ಏನಾದರೂ ಸಿಗುತ್ತಾ ಅಂತ. ರಿಂಗ್ ಆಗ್ತಾ ಇದೆ. ಹಲೋ ಹಲೋ ಸುಂದರ, ನಾನು ಏಮಾ, ಏನಾಯ್ತು? ಯಾಕೆ ವಾಯ್ಸ್ ಒಂಥರ ಇದೆ? ಸುಂದರ್, ನಾನು ಯಾರನ್ನೋ ಕ್ಲೈಂಟ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಇಲ್ಲಿ ಯೂಟರ್ನ್ ಹತ್ರ ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಿದ್ದೀನಿ. ನನ್ನ ಕೈಲಿ ಆಗ್ತಾನೆ ಇಲ್ಲ, ತಲೆ ಸುತ್ತದಂಗೆ ಆಗ್ತಾ ಇದೆ. ಒಂಚೂರು ಬೇಗ ಬರ್ತೀಯಾ? ಏನು ಆಕ್ಸಿಡೆಂಟಾ? ಅಯ್ಯಯ್ಯೋ, ಈಗಲೇ ಬರ್ತೀನಿ ಅಮ್ಮ, ನೀನೇನು ಹೆದರ್ಕೋಬೇಡ, ನಾನು ಬರ್ತಾ ಇದ್ದೀನಿ. ಓಕೆ, ಬೇಗ ಬಾ. ಗೋಕರ್ಣ ನರ್ಸರಿ ಹತ್ರ ಒಂದು ಯೂಟರ್ನ್ ಇದೆಯಲ್ಲ, ಅಲ್ಲಿದ್ದೀನಿ. ಹಾಂ ಓಕೆ ಓಕೆ, ಬಂದೆ. ರೀ, ಎಲ್ಲಿ ಹೋಯ್ತಾ ಇದ್ದೀರಾ? ಅಯ್ಯೋ, ಶಾಂತನ್ಗೆ ಏನಪ್ಪ ಹೇಳೋದು? ಶಾಂತ, ಸ್ವಲ್ಪ ಅರ್ಜೆಂಟ್ ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನೆ, ಬಂದೆ ನಾನು ಹೇಳ್ತೀನಿ, ಬರ್ತೀನಿ. ಹೌದಾ, ಯಾಕ್ರಿ, ಏನಾಯ್ತು? ಅಯ್ಯೋ, ಬಂದು ಹೇಳ್ತೀನಿ ಬಿಡು ಶಾಂತ, ಏನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯಲ್ಲ ಸುಮ್ಮನೆ. ಆಯ್ತು ಆಯ್ತು ಬಿಡಿ, ಯಾಕೆ ಕೋಪ ಮಾಡ್ಕೋತೀರಾ? ಇದೇನು ಕಾರ್ ತಗೊಂಡು ಹೋಯ್ತಾ ಇದ್ದೀರಾ? ಕಾರೋ ಬಸ್ಸೋ ಸೈಕಲ್ ಏನೋ ಒಂದು ತಗೊಂಡು ಹೋಯ್ತೀನಿ, ದಾರಿ ಬಿಡ್ತೀಯ ನಂಗೆ? ಆಯ್ತು, ಹೋಗಿ. ಹೇಮಾ ಮಾತಾಡು ಹೇಮಾ. ಅಯ್ಯಯ್ಯೋ, ಪ್ರಜ್ಞೆನೇ ತಪ್ಪೋಗಿದೆಯಲ್ಲ, ಬೇಗ ಹಾಸ್ಪಿಟಲ್ ಸೇರಿಸ್ಬೇಕು. ನನ್ನ ಹೇಮನ್ಗೆ ಏನಾಯ್ತು? ಅವಳು ಕಣ್ಣೇ ಬಿಡ್ತಾ ಇಲ್ಲ. ಹೇಮಾ, ನಿನಗೆ ನಾನಿದ್ದೀನಿ, ನಿನ್ಗೇನಾಗಕ್ಕೂ ಬಿಡಲ್ಲ ನಾನು. ಈಗ ಡಾಕ್ಟರ್ ಪೀತಾಂಬರ್ ಅವ್ರ ಹತ್ರ ಕರ್ಕೊಂಡೋದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ವಿಚಾರ. ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಡಾಕ್ಟ್ರೆ ಬೇಗ ಬನ್ನಿ, ತುಂಬಾ ಸೀರಿಯಸ್ ಆಗಿದೆ. ಹಾ ಓಕೆ ಓಕೆ, ಎಲ್ಲಿದ್ದಾರೆ ಪೇಷಂಟು? ಡಾಕ್ಟ್ರೆ, ನರ್ಸು ಬೆಡ್ ಮೇಲೆ ಮಲಗಿಸಿದ್ದಾರೆ. ಹಾ ಓಕೆ, ನಡೀರಿ ಹೋಗೋಣ. ಇವರು ಸ್ಕೂಟ್ರಿಂದ ಬಿದ್ದಿದ್ದ? ಹೌದು ಡಾಕ್ಟ್ರೆ, ಆಕ್ಸಿಡೆಂಟ್ ಅಂತ ಏನೂ ಇಲ್ಲ, ಸ್ಕಿಡ್ ಆಗಿ ಬಿದ್ದ್ಬಿಟ್ಟಿರೋದು. ಇವ್ರಿಗೆ ಕತ್ತತ್ರ ಬಲವಾದ ಏಟ್ ಬಿದ್ದಿರೋದ್ರಿಂದ ಮೂರ್ಛೆ ಹೋಗಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ತೀನಿ. ಡಾಕ್ಟ್ರೆ, ನನ್ನ ಹೇಮನ್ಗೆ ಏನೂ ಆಗಲ್ಲ ತಾನೆ? ನೋ ಗಾಬರಿ ಆಗ್ಬೇಡಿ, ನೀವು ಕರೆಕ್ಟ್ ಟೈಮಿಗೆ ಕರ್ಕೊ ಬಂದಿದ್ದೀರಾ. ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ನಿಮ್ಗೆ ನಿಮ್ಮ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ನೋಡಿ. ನರ್ಸ್, ಬನ್ನಿ ಬೇಗ. ಸರ್, ಸಿಸ್ಟರ್, ಇವ್ರಿಗೆ ಆಕ್ಸಿಡೆಂಟ್ ಆಗಿ ಕತ್ತತ್ರ ಸ್ವಲ್ಪ ಫ್ರಾಕ್ಚರ್ ಆಗಿದೆ, ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಅವ್ರ ಹಸ್ಬೆಂಡ್ ಹತ್ರ ಫೈಲ್ಗೆ ಸೈನ್ ಹಾಕ್ಸ್ಕೊಬಿಡಿ. ಹಾಂ ಓಕೆ ಸರ್. ಸರ್, ಪೇಷಂಟ್ ಹೆಸರೇನು? ಹೇಮಾ ಅಂತ. ಓಕೆ, ನಿಮಗೆ ಮಕ್ಕಳೆಷ್ಟು? ನನಗ ಹೇಮನ್ಗ? ಏನು ಸರ್, ಈ ಟೈಮಲ್ಲೂ ಕಾಮಿಡಿ ಮಾಡ್ತಿರಲ್ಲ. ನಿಮ್ಮಿಬ್ಬರಿಗೆ ಮಕ್ಕಳೆಷ್ಟು ಅಂತ ಕೇಳ್ತಾ ಇದ್ದೀನಿ, ಬರ್ಕೋಬೇಕು, ಬೇಗ ಹೇಳಿ. ಒಬ್ಳೆ ಮಗಳು ಪ್ರೀತಿ ಅಂತ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಸುಂದ್ರೇಗೌಡ ಅಂತ. ಓಕೆ ಸರ್, ಇಲ್ಲೊಂದು ಸೈನ್ ಮಾಡಿ ನೀವು. ಮೇಡಮ್ ಅವರೇ, ಇಲ್ಲಿ ಹಸ್ಬೆಂಡ್ ಸೈನ್ ಅಂತ ಇದೆ. ಹೌದು ಸರ್, ಅಲ್ಲೇ ಮಾಡಬೇಕು. ನೀವು ಅವ್ರ ಹಸ್ಬೆಂಡ್ ಅಲ್ವಾ? ಮಿಸ್ಟರ್ ಸುಂದ್ರೇಗೌಡ ಅವರೇ, ನೀವು ಬೇಗ ಸೈನ್ ಮಾಡಿದ್ರೆ ನಾನು ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ನೀವು ಲೇಟ್ ಮಾಡಿದಷ್ಟು ಇಲ್ಲಿ ಪೇಷಂಟ್ ಪ್ರಾಬ್ಲಮ್ ಆಗುತ್ತೆ ನೋಡಿ. ಅಯ್ಯೋ, ಸೈನ್ ಮಾಡಿಬಿಡ್ತೀನಿ, ಮುಂದೆ ಏನಾರು ಆಗಲಿ. ಫಸ್ಟು ನನ್ನ ನೇಮ ಹುಷಾರಾದರೆ ಅಷ್ಟೇ ಸಾಕು.
ಮೇಡಮ್ ಅವರೇ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ನೀವು ಹೊರಗಡೆ ಇರಿ, ನಾವು ಪೇಷಂಟ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಡಾಕ್ಟ್ರೆ ಏಮ ಹುಷಾರಾಗ್ತಾಳೆ ತಾನೆ? ಡೋಂಟ್ ವರಿ ಸರ್, ನಿಮ್ಮ ಹೆಂಡತಿನ ಹುಷಾರು ಮಾಡಿ ನಿಮ್ಮ ಕೈಗೆ ಒಪ್ಸೋದು ನಮ್ಮ ಜವಾಬ್ದಾರಿ. ಓಕೆನಾ? ಹೊರಗಡೆ ಇರಿ. ಸರ್, ಅವ್ರ ಹೆಂಡ್ತಿನ ಎಷ್ಟೊಂದು ಪ್ರೀತಿಸ್ತಾರೆ ನೋಡಿ ಸರ್. ಅವ್ರ ಹೆಂಡ್ತಿಗೆ ಹಿಂಗೆ ಆಗಿರೋದಕ್ಕೆ ಅವ್ರಿಗೆ ಏನು ಮಾತಾಡಬೇಕು, ಎಲ್ಲಿ ಸೈನ್ ಆಗಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಕನ್ಫ್ಯೂಷನ್ ಆಗಿದ್ದಾರೆ. ಇವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ನ ಹೇಮ ಹುಷಾರಾದ್ರೆ ಸಾಕು. ಸಿಸ್ಟರ್, ಇವ್ರನ್ನ ಸ್ವಲ್ಪ ಇಟ್ಕೊಳ್ಳಿ. ಓ, ಇವ್ರಿಗೆ ಕತ್ತಿಗೆ ತುಂಬಾ ಹೇಟ್ ಆಗಿದೆ, ಅದಕ್ಕೆ ಮೂರ್ಛೆ ಹೋಗಿದ್ದಾರೆ. ಬೇರೆ ಇನ್ನೇನು ಫ್ರಾಕ್ಚರ್ ಆಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಏನು ಹೇಳ್ತೀನಿ ಟ್ರೀಟ್ಮೆಂಟ್ ಮಾಡಿ ನಾರ್ಮಲ್ ಆಗ್ತಾರೆ. 1 ಅವರ್ ಅಬ್ಸರ್ವೇಷನಲ್ಲಿ ಇರಲಿ, ಆಮೇಲೆ ನೀವು ನೋಡ್ಕೋತಾ ಇರಿ, ಬಂದು ಹೇಳಿ ನನಗೆ. ಹಾಂ ಸರಿ ಡಾಕ್ಟರ್. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋವಂತಹ ಸ್ಟೋರಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟ್ವಿಸ್ಟ್ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು.